ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಖೋಖೋ, ಈ ಒಂದು ಖೋಖೋದ ಮೇಲೆ ಒಂದು ಕ್ಲಾಸನ್ನು ಮಾಡಿದ್ದೀನಿ. ಅದು ಪಾರ್ಟ್ 1 ಆಗಿರ್ತೈತೆ. ಅದರ ಮುಂದುವರೆದಂತಹ ಒಂದು ವಿಷಯ ಈ ಒಂದು ಪಾರ್ಟ್ 1 ನೋಡೋಣ. ಹೋದ ತರಗತಿಯಲ್ಲಿ ನಾವು ದೈಹಿಕ ಶಿಕ್ಷಣದ ಇತಿಹಾಸ, ದೈಹಿಕ ಶಿಕ್ಷಣದ ಒಂದು ಮೆಜರ್ಮೆಂಟು, ಹಾಗೆ ಒಂದು ಆಟ ಆಡುವಂತಹ ಸಮಯ, ಇಷ್ಟರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಇಲ್ಲಿ ಗ್ರೌಂಡ್ ಇದೆ, ಅದ್ರ ಗ್ರೌಂಡ್ ಇದು ಚೆನ್ನಾಗಿಲ್ಲ. ನೀವು ಏನಾದರೂ ಗ್ರೌಂಡ್ ನೋಡ್ಕೊಳ್ಬೇಕಂದ್ರೆ 6th ಕ್ಲಾಸಲ್ಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಅದರಲ್ಲಿ ನೋಡ್ಕೊಟ್ಟೆ, ಅದರಲ್ಲಿ ಕ್ಲಿಯರಾಗಿ ನೀಟಾಗಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಇದು ಬೇಡ. ಆ ಬುಕ್ಸಲ್ಲಿ ಇದು ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇವಾಗ ದೈಹಿಕ ಖೋಖೋ ಆಟದಲ್ಲಿ ಇರುವಂತಹ ಅಧಿಕಾರಿ ವರ್ಗ ಅಥವಾ ತೀರ್ಪುಗಾರರು ಒಟ್ಟು ಎಷ್ಟು ಜನ ಇರ್ತಾರೆ ಅಂದರೆ ಟೋಟಲಾಗಿ 6 ಜನ ಇರ್ತಾರೆ. ಅವರು ಯಾರ್ಯಾರು ಇರ್ತಾರೆ 6 ಜನ ಅಂತಂದರೆ, ಒಬ್ಬ ಮುಖ್ಯ ತೀರ್ಪುಗಾರರು, ಅವರಿಗೆ ರೆಫ್ರಿ ಅಂತೇಳಿ ಕರಿತೀವಿ. ಆಮೇಲೆ ಅಂಪೈರ್ ಅವರಿಬ್ಬರು ಇರ್ತಾರೆ, ಅವರಿಗೆ ಇಬ್ಬರು ತೀರ್ಪುಗಾರರು ಅಂತ ಕರಿತೀವಿ. ಅಂಕ ಗುಣಿಕೆದಾರರು, ಸ್ಕೋರರ್ ಅಂತೇಳಿ ಕರಿತೀವಿ, ಅವರೊಬ್ಬರು ಇರ್ತಾರೆ. ವೇಳೆ ನಿರೀಕ್ಷಕರು, ಟೈಮ್ ಕೀಪರ್, ಅವರೊಬ್ಬರು ಇರ್ತಾರೆ. ಸಹಾಯಕ ಅಂಕ ಗುಣಿಕೆದಾರರು, ಅಸಿಸ್ಟೆಂಟ್ ಸ್ಕೋರರ್, ಅವರೊಬ್ಬರು ಇರ್ತಾರೆ. ಟೋಟಲಾಗಿ 6 ಜನ ಇರ್ತಾರೆ. ಇಲ್ಲಿ ಆಟಗಾರರು ರಾಷ್ಟ್ರ ಮಟ್ಟದಲ್ಲಿ 15 ಜನ ಇದ್ದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 15 ಜನ ಇದ್ದರೆ, ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಇರ್ತಾರೆ 12 ಜನ ಇರ್ತಾರೆ. ಅಂದರೆ 9 ಜನ ಆಟ ಆಡುವವರು, 3 ಜನ ಬದಲಿ ಆಟಗಾರರು, ಟೋಟಲ್ ಸೇರಿಬಿಟ್ಟು 12 ಜನ ಇರ್ತಾರೆ. ಅವರು ಎದೆ ಸಂಖ್ಯೆ ನೋಡ್ರಿ, ಎದೆ ಸಂಖ್ಯೆ 1 ರಿಂದ 15 ಗಂಟೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತವೆ. ರಾಷ್ಟ್ರ ಮಟ್ಟದಲ್ಲಿ 1 ರಿಂದ 12 ಗಂಟೆ. ಇಲ್ಲೇನೂ ಇಲ್ಲ ಕಾನ್ಸೆಪ್ಟು. ಏನಿದೆ ಅಂದರೆ, ಏನು ಒಂದು ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 15 ಜನ ಇರ್ತಾರೆ, ಅವರು 1 ರಿಂದ 15 ತನಕ ಇದೇ ಸಂಖ್ಯೆ ಇರ್ತೈತೆ. ಈ 12 ಜನ ಇರ್ತಾರೆ, 1 ರಿಂದ 15 ತನಕ ಇವ್ರದ್ದೇ ಸಂಖ್ಯೆ ಇರ್ತೈತೆ. ಇದೆಯ ಸಂಖ್ಯೆ ಮುಂದೆ ಎಷ್ಟಿರ್ತೈತೆ ಅಂತಂದರೆ ನೋಡಲಿ, ಟಿ ಶರ್ಟ್ ಮುಂದೆ 10 ಸೆಂಟಿಮೀಟರ್ ಉದ್ದ ಇರ್ತೈತಿ. ಎತ್ತರ ಬಂದುಬಿಟ್ಟು 2 ಸೆಂಟಿಮೀಟರ್. ಅಗಲ ಎಷ್ಟಿರ್ತಂದರೆ 1 ಸೆಂಟಿಮೀಟರ್ ಇರ್ತೈತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1 ರಿಂದ 15ರವರೆಗೆ ಇರ್ತೈತೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ 1 ರಿಂದ 12ರವರೆಗೂ ಇರ್ತೈತೆ. ಹಾಗಾದರೆ ಹಿಂದೆ ಎಷ್ಟಿರ್ತೈತೆ ಅಂತಂದರೆ, ಹಿಂದೆ 20 ಸೆಂಟಿಮೀಟರ್ ಉದ್ದ ಇರ್ತೈತಿ. 10 ಸೆಂಟಿಮೀಟರ್ ಆಗಲ್ಲ, 2 ಸೆಂಟಿಮೀಟರ್ ದಪ್ಪ ಇರ್ತೈತಿ. ವೇಳೆ ತೋರಿಸುವ ಫಲಕಗಳು, ಎತ್ತರ ಎಷ್ಟಿರ್ತೈತೆ 2 ಸೆಂಟಿಮೀಟರ್ ಇದ್ದು 1 ರಿಂದ 8 ಸಂಖ್ಯೆಗಳು ವೇಳೆ ತೋರಿಸುವಂತಹ ಫಲಕಗಳಿರ್ತವೆ. ಇದರ ಅಳತೆ ಬಂದುಬಿಟ್ಟು 20 × 30 ಅಂದರೆ 30 ಮೀಟರ್ ಉದ್ದ ಇರ್ತೈತೆ. 30 ಸೆಂಟಿಮೀಟರ್ ಉದ್ದ, 20 ಸೆಂಟಿಮೀಟರ್ ಆಗಲ್ಲ. ಜೊತೆಗೆ 30 ಸೆಂಟಿಮೀಟರ್ನ ಹ್ಯಾಂಡಲ್ನೊಂದಿಗೆ ಸಂಖ್ಯೆಗಳಿರಬೇಕು. ಕಾರ್ಡ್ಸ್ ತೋರಿಸ್ತಾವಲ್ಲ, ಕೆಂಪು, ಹಳದಿ, ಹಸಿರು ರೀತಿ ಕಾರ್ಡ್ ಮುಖ್ಯವಾಗಿ ಇಲ್ಲಿ 2 ಬಳಸ್ತೀವಿ. ಆ ಕಾರ್ಡ್ನ ಎತ್ತರ ಎಷ್ಟಿರಬೇಕು ಅಂತಂದರೆ 7 ಸೆಂಟಿಮೀಟರ್ ಹೈಟ್ ಇರಬೇಕು. ಅಗಲ ಎಷ್ಟಿರಬೇಕಂದ್ರೆ 5 ಸೆಂಟಿಮೀಟರ್ ಅಗಲ ಇರಬೇಕು. ಕೆಂಪು ಮತ್ತು ಹಳದಿ ಕಾರ್ಡ್ಗಳನ್ನು ನಿರ್ಣಾಯಕ ಮತ್ತು ಮುಖ್ಯ ತೀರ್ಪುಗಾರ ಬಳಸ್ತಾರೆ. ಇವಾಗ ನಿಯಮಗಳು ನೋಡಿ, ಖೋಖೋಗೆ ಸಂಬಂಧಪಟ್ಟಂತಹ ನಿಯಮಗಳು. ಖೋಖೋ ಆಟವನ್ನು ಪ್ರಾರಂಭಿಸುವವರು ಯಾರು ಅಂದರೆ ವೇಳೆ ನಿರೀಕ್ಷಕರು ಅಥವಾ ಟೈಮ್ ಕೀಪರ್ ಅಂತೇಳಿ ಕರಿತೀವಿ ಅವರಿಗೆ. ಇಲ್ಲಿ ಮುಖ್ಯ ತೀರ್ಪುಗಾರ ಆದೇಶ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಆ ಒಂದು ಆಟವನ್ನು ಪ್ರಾರಂಭ ಮಾಡ್ತಾರೆ. ಇದರ ಮೂಲಕ ಪ್ರಾರಂಭ ಮಾಡ್ತಾರೆ ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಸಿಟಿ ಇದರ ಮೂಲಕ ಪ್ರಾರಂಭ ಮಾಡ್ತಾರೆ. ಒಂದು ಪಂದ್ಯದಲ್ಲಿ ಸಾಮಾನ್ಯವಾಗಿ ಎಷ್ಟು ಸುತ್ತುಗಳು ಇರ್ತವೆ ಅಂದರೆ 4 ಸುತ್ತುಗಳು ಇರ್ತವೆ. ಇನ್ನಿಂಗ್ಸ್ಗೆ 2 ಇನ್ನಿಂಗ್ಸ್ ಇರ್ತವೆ. ಇದ್ರ ಮೆಜರ್ಮೆಂಟು ಹೇಳಿದ್ದೀನಿ. ಇದು ಮೆಜರ್ಮೆಂಟ್ ಅಂದರೆ ಸಮಯ. ಇಲ್ಲೇನಿರ್ತದೆ ಅಂದರೆ, 1ನೇ ಒಂದು ಸುತ್ತಿನಲ್ಲಿ 9 ನಿಮಿಷ ಆಡ್ತಾರೆ. ಇಲ್ಲಿ 3 ನಿಮಿಷ ಕೊಟ್ಟಿದ್ದಾರೆ, 5 ನಿಮಿಷ ಮಾಡ್ಕೋಬೇಕು. ನಿನ್ನೆ ಹೇಳಿದ್ದೀನಿ ಅಂತ ತಿದ್ದುಪಡಿ ಮಾಡ್ಕೊಳ್ಳಿ ಅಂತೀನಿ. ಇಲ್ಲಿ 6 ನಿಮಿಷ ಕೊಟ್ಟಿದ್ದಾರೆ, ಇಲ್ಲಿ 9 ನಿಮಿಷ ದೀರ್ಘ ವಿಶ್ರಾಂತಿ ಬರಬೇಕು. ಮತ್ತು ಇಲ್ಲಿ 3 ಇದೆ, ಇಲ್ಲಿ 5 ಮಾಡ್ಕೋಬೇಕು. ಟೋಟಲ್ ಆಗಿಬಿಟ್ಟು 55 ನಿಮಿಷ ಆಗ್ತಿರ್ತದೆ. ಇಲ್ಲಿ ಜೂನಿಯರ್ಸ್ಗೆ ಇದೆಲ್ಲ ಸೇಮ್ ಇದೆ, ಆದರೆ ಇಲ್ಲಿ ದೀರ್ಘ ವಿಶ್ರಾಂತಿಯಲ್ಲಿ 5 ಇದೆ, 6 ಮಾಡ್ಕೋಬೇಕು. ಅವ್ರು 40 ನಿಮಿಷ ಆಯ್ತೈತಿ. ಒಂದು ಬ್ಯಾಚ್ ಔಟ್ ಆದಾಗ 2 ಉತ್ತಮ ಸರಿಯಾದ ಖೋ ಕೊಡಲೇಬೇಕು. ಕೊಡುವುದರೊಳಗಾಗಿ ಅವ್ರು ಬರಬೇಕು. ರಕ್ಷಣೆ ಆಟಗಾರರು 2 ಸರಿಯಾದ ಖೋ ಕೊಡೋದ್ರೊಳಗೆ ಪ್ರವೇಶ ಪಡೀಲೇಬೇಕು. ಒಂದು ವೇಳೆ ಪಡೆಯದಿದ್ದಲ್ಲಿ ಏನು ಮಾಡ್ತಾರೆ ಅಂದರೆ, ಎಷ್ಟು ಜನ ಪಡೆದಿಲ್ಲವೋ ಅಷ್ಟು ಜನಕ್ಕೆ ಏನು ಮಾಡ್ತಾರೆ, ಔಟ್ ಕೊಡ್ತಾರೆ. 3 ಜನ ಬರಬೇಕಲ್ಲ, 3 ಜನ ಬಂದರೆ 3 ಜನಕ್ಕೆ ಔಟ್ ಕೊಡ್ತಾರೆ. ಸಕ್ರಿಯ ದಾಳಿಗಾರನು ಕಡ್ಡಾಯವಾಗಿ ಒಂದು ಖೋ ಹಾಕಲೇಬೇಕು. ಖೋ ಹಾಕಲ್ದೇ ನೆಕ್ಸ್ಟ್ ಬಂದಾರ ಅಂತ ಹಂಗೆ ಮುಟ್ಟಂಗಿಲ್ಲ. ಒಂದು ಖೋ ಹಾಕಿದ್ರೆ ನೆಕ್ಸ್ಟ್ ಊಟ ಸ್ಟಾರ್ಟ್ ಮಾಡ್ಕೋಬೇಕು. ಮುಂದಿನ ಬ್ಯಾಚಿನ ಆಟಗಾರನು ಮುಟ್ಟುವ ಹಾಗೆಲ್ಲ ಖೋ ಹಾಕದೆ, ಹಾಗೇನಾದರೂ ಮುಟ್ಟಲು ಹೋದರೆ ಮುಖ್ಯ ತೀರ್ಪುಗಾರ ಏನು ಮಾಡ್ತಾನೆ, ಖೋ ಕೊಡ್ಲಿಕ್ಕೆ ನಿರ್ದೇಶನ ಕೊಡ್ತಾನೆ. ಅಧಿಕ ಅವಧಿ ಕನಿಷ್ಠ ದಾಳಿಯನ್ನು ನಡೆಸುವಾಗ ಮುಖ್ಯ ತೀರ್ಪುಗಾರನೇನಾಗಿರ್ತಾನೆ, ವೇಳೆ ನಿರೀಕ್ಷಕರಾಗಿ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಆಟ ಪ್ರಾರಂಭಿಸುವುದು, ಮುಕ್ತಾಯಗೊಳಿಸುವುದು, ವೇಳೆ ನೋಡಿಕೊಳ್ಳುವುದು ಎಲ್ಲ ಕೂಡ ಮುಖ್ಯ ತೀರ್ಪುಗಾರರಂದೇ
ಇರ್ತಿರ್ತೀವಿ. ಇಲ್ಲಿ ವೇಳೆ ನಿಯಂತ್ರಕನಿಗೆ ಯಾವುದೇ ಕೆಲಸ ಇರೋದಿಲ್ಲ. ಸಹಾಯಕ ತೀರ್ಪುಗಾರರು, ನಿರ್ಣಾಯಕರು ಅಂತ ಕರಿತೀವಿ. ಹಳದಿ ಪತ್ರವನ್ನು ಅಂದರೆ ಹಳದಿ ಕಾರ್ಡ್ ಮಾತ್ರ ತೋರಿಸ್ಬೋದು. ಆದರೆ ಮುಖ್ಯ ತೀರ್ಪುಗಾರ ಒಂದು ಗಮನಕ್ಕೆ ತರಬೇಕು. ಆಗ ಆಟಗಾರರ ದುರ್ವರ್ತನೆ ಮುಂದುವರಿಸಿದಾಗ ಮತ್ತೆ ಹಳದಿ ಕಾರ್ಡ್ ತೋರಿಸಿದಾಗ ಒಂದು ಪಂದ್ಯಾವಳಿಯಲ್ಲಿ 2 ಹಳದಿ ಕಾರ್ಡ್ ಏನಾದರೂ ತೋರಿಸ್ಕೊಂಡಂದರೆ ಒಂದು ಕೆಂಪು ಕಾರ್ಡಿಗೆ ಸಮ ಅಂಥೇಳಿ ಏನು ಮಾಡ್ತಾರೆ, ಅವನನ್ನು ಆ ಪಂದ್ಯದಿಂದ ಹೊರ ಹಾಕ್ತಾರೆ. ಮುಖ್ಯ ತೀರ್ಪುಗಾರರು ಹಳದಿ ಮತ್ತು ಕೆಂಪು ಕಾರ್ಡನ್ನು ತೋರಿಸ್ಬೋದು. ಮೊದಲ ಹಳದಿ ಕಾರ್ಡ್ ತೋರಿಸ್ಬೇಕು, ಹಾಗೆ ಮುಂದುವರೆದರೆ ಕೆಂಪು ಕಾರ್ಡ್ ತೋರಿಸಿ ಆ ಒಂದು ಪಂದ್ಯದಿಂದ ಏನು ಮಾಡಬೇಕು, ಹೊರ ಹಾಕಬೇಕು. ದಾಳಿ ಮಾಡುವಂತಹ ಸಮಯದಲ್ಲಿ ದಾಳಿ ಮಾಡುವ ತಂಡದ ನಾಯಕನು ನಿಗದಿಪಡಿಸಿದ ಅವಧಿಗಿಂತ ಮೊದಲೇ ದಾಳಿಯ ಪಾಳಿಯನ್ನು ನೋಡಬೇಕು, ಅಂತ್ಯಗೊಳಿಸಬೇಕು. ಇಲ್ಲಿ ಮುಖ್ಯ ತೀರ್ಪುಗಾರನ ಒಂದು ವಿನಂತಿ ಮೇರೆಗೆ ಆಟ ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ. ರಕ್ಷಣೆ ಆಟಗಾರನು ಚೌಕದಲ್ಲಿ ಕುಳಿತಿರುವಾಗ ದಾಳಿಗಾರನು ಆಟ ನಡೆದ ಸಂದರ್ಭದಲ್ಲಿ ಮುಟ್ಟಿದರೆ ಅದೇನತ್ತೀವಿ, ಒಂದು ಬಾರಿ ಸೂಚನೆ ಕೊಡ್ತಾರೆ. 2ನೇ ಬಾರಿ ಮುಂದುವರೆದರೆ ಔಟ್ ಅಂತ ಪರಿಗಣಿಸಿ ಮುಖ್ಯ ತೀರ್ಪುಗಾರರು ಏನು ಮಾಡ್ತಾರೆ, ಅವರನ್ನು ಹೊರ ಕಳಿಸ್ತಾರೆ. ರಕ್ಷಣೆ ಆಟಗಾರನು ಚೌಕದಲ್ಲಿ ಕುಳಿತಿರ್ತಾರಲ್ಲ, ಆ ಒಂದು ಚೌಕದಲ್ಲಿ ಕುಳಿತಿರುವಾಗ ದಾಳಿಗಾರನು ಆಟ ನಡೆದ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಆ ಒಂದು ಸಂದರ್ಭದಲ್ಲಿ ಮುಟ್ಟಿದರೆ ಒಂದು ಬಾರಿ ಸೂಚನೆಯನ್ನು ಕೊಡ್ತಾರೆ. 2ನೇ ಬಾರಿ ಅದೇ ರೀತಿ ಇದ್ದರೆ ಅವನನ್ನು ಔಟ್ ಅಂತೇಳಿ ಕೊಡ್ತಾರೆ. ದಾಳಿಗಾರನು ಖೋ ಪಡೆದ ನಂತರ ಅವನೇನಾಗಿರ್ತಾನೆ, ಸಕ್ರಿಯ ದಾಳಿಗಾರನಾಗಿರ್ತಾನೆ. ನಾಣ್ಯ ಚಿಮ್ಮುವ ಕೆಲಸ ಯಾರ್ದು ಅಂದರೆ ಮುಖ್ಯ ತೀರ್ಪುಗಾರದೇ ಆಗಿರ್ತೈತೆ. ಫಾಲೋ ಆನ್ ಅಂದರೆ ಏನಂದರೆ 9 ಅಂಕಗಳು ಮುಂದಿದ್ರೆ ಅವಾಗ ಏನು ಮಾಡ್ತಾರೆ, ಫಾಲೋ ಆನ್ ನೀಡ್ಬೋದು. ಒಂದು ತಂಡದ ನಾಯಕ ಒಪ್ಪಿದರೆ 6, 7, 8 ಅಂಕ ಪಡೆದವರು ಕೂಡ ಫಾಲೋ ಆನ್ ನೀಡ್ತಾರೆ. ಪಂದ್ಯ ಮುಗಿದಾಗ ಫಲಿತಾಂಶವನ್ನು ಎಲ್ಲರ ಅಂಕಿತದೊಂದಿಗೆ ಹಾಕಿ ಏನು ಮಾಡಬೇಕಂದ್ರೆ ಮುಖ್ಯ ತೀರ್ಪುಗಾರ ಫಲಿತಾಂಶವನ್ನು ಕೊಡಬೇಕು. ಅಂಕ ಗುಣಿಕೆದಾರರು ಮಧ್ಯಂತರ ಅಂಕಗಳ ಬಲಾಬಲವನ್ನು ಸಂಘಟಿಸುವಲ್ಲಿ ಸಂಘಟಕರಲ್ಲಿ ನೋಡಬೇಕು ಕಳಿಸಲು ಮುಖ್ಯ ತೀರ್ಪುಗಾರನ ಅಂಕಿತದೊಂದಿಗೆ ನೋಡಬೇಕು ಕಳಿಸಬೇಕು. ಇಲ್ಲಿ 4 ಕ್ಲಿಕ್ ಮಾಡಿದರೆ ಏನಾಗ್ತೈತೆ, ಫೌಲ್ ಆಗ್ತೈತೆ. ಇಲ್ಲಿ ಪಂದ್ಯ ಸಮ, ಟೈ ಡ್ರಾ. ಲೀಗ್ ಮಾದರಿಯ ಪಂದ್ಯದಲ್ಲಿ ಸಮವಾದಾಗ 2 ತಂಡಗಳಿಗೆ 1 ಅಂಕ ನೀಡಬೇಕು. ಗೆದ್ದ ತಂಡಕ್ಕೆ 2 ಅಂಕ, ಸೋತ ತಂಡಕ್ಕೆ 0 ಅಂಕ ನೀಡಬೇಕು. ನಾಕೌಟ್ ಮಾದರಿಯ ಒಂದು ಪಂದ್ಯ ಸಮ ಅಂದರೆ ಏನು ಮಾಡ್ತಾರೆ ಅಂತಂದರೆ 2 ಇನ್ನಿಂಗ್ಸ್ ಅಂಕಗಳು ಸೇರಿ 2 ತಂಡಗಳು ಸಮಗೊಂಡಾಗ 3ನೇ ಭಾಗದ ಆಟವನ್ನು 2 ತಂಡಗಳು 1 ಬಾರಿ ದಾಳಿ 1 ಬಾರಿ ರಕ್ಷಣೆ ಮಾಡಬೇಕು. ಅದಕ್ಕೆ ಇನ್ನಿಂಗ್ಸಲ್ಲಿ ಮುಖ್ಯ ತೀರ್ಪುಗಾರರು ಏನು ಮಾಡ್ತಾರೆ, ಇಲ್ಲಿ ಸಮಯ ಅಂದರೆ ಎಲ್ಲನೂ ಕೂಡ ಇವರೇ ನೋಡ್ಕೋತಾರೆ. ಸಮಯ, ಒಂದು ಸರದಿಯ ಸಮಯ ಈ ವಿಭಾಗಕ್ಕೆ ಏನಾಗ್ತದೆ ತಕ್ಕಂತೆ ಮಾಡ್ಕೊತಾರೆ. 3ನೇ ಸರದಿಗೆ ಮತ್ತೊಮ್ಮೆ ನಾಣ್ಯ ಚಿಮ್ಮಬೇಕಾಗಿಲ್ಲ. 2ನೇ ಸರದಿಯಲ್ಲಿ ಏನು ಫಸ್ಟಿಗೆ ಏನು ನಾಣ್ಯ ಚಿಮ್ಮಿರ್ತಾರೆ ಅದೇ ಇಲ್ಲಿ ಮುಖ್ಯ. ಮತ್ತಿನ್ನೊಂದು ಸರಿ ನಾಣ್ಯ ಚಿಮ್ಮಂಗಿಲ್ಲ. ಮೊದಲ ನಾಣ್ಯದ ಪ್ರಕಾರನೇ ಏನು ಮಾಡ್ತಾರೆ, ಆಟದಲ್ಲಿ ಆಯ್ಕೆ ಇರ್ತೈತೆ. ಇಲ್ಲಿಯೂ ಏನಾದರೂ ಸಮ ಆಯಿತು ಅಂತಂದರೆ ನೋಡಿರಿ, ಇಲ್ಲಿಯೂ ಸಮ ಆದರೆ ಮಿತವಾದ ದಾಳಿ ನೀಡ್ತಾರೆ, ಮಿನಿಮಮ್ ಜೊತೆ ನೀಡ್ತಾರೆ. ಅಥವಾ ಕನಿಷ್ಠ ದಾಳಿ, ಮಿತವಾದ ದಾಳಿ ಅಂತೇಳಿ ಕರಿತೀವಿ. ಅಥವಾ ಕನಿಷ್ಠ ದಾಳಿ 3ನೇ ಸರದಿಯಲ್ಲಿ 2 ತಂಡಗಳು ಸಮಾನಾದ ಅಂಕಗಳು ಪಡೆದಿದ್ದಾರೆ, ಆಗ ಮಿತವಾದ ದಾಳಿ ನೀಡುವುದು. ಇಲ್ಲಿ 3 ರಕ್ಷಣೆ ಆಟಗಾರರು ಒಳಗೆ ಇರಬೇಕಿಲ್ಲ. ಆಕ್ರಮಣ ಆಟಗಾರ ತಂಡವು ಮೊದಲ ಅಂಕಣವನ್ನು ಏನು ಮಾಡಬೇಕಿಲ್ಲಿ ಪಡೆದ ತಕ್ಷಣವೇ ಸಮಯವನ್ನು ದಾಖಲು ಮಾಡ್ಕೋಬೇಕು. ಅದೇ ರೀತಿ ಎದುರಾಳಿ ತಂಡಕ್ಕೂ ಅವಕಾಶ ನೀಡಬೇಕು. ಯಾರು ಇದರಲ್ಲಿ ಕಡಿಮೆ ಸಮಯದಲ್ಲಿ ಔಟ್ ಮಾಡ್ತಾರೋ ಅವರೇ ಜಯಶಾಲಿ. ಒಂದು ವೇಳೆ ಮೊದಲ ಮುಟ್ಟಿದರೆ ತಂಡದ ಸಮಯದೊಳಗೆ ಮುಟ್ಟಿದರೆ 30 ಸೆಕೆಂಡ್ ಹೆಚ್ಚಾದ ನಂತರ ಆ ಸುತ್ತನ್ನು ಮುಕ್ತಾಯಗೊಳಿಸಬೇಕು. ಒಟ್ಟಾರೆ 30 ಸೆಕೆಂಡ್ ಅಂತರವನ್ನು ಗಮನಿಸಬೇಕು. ಪಂದ್ಯಗಳು ಯಾವುದೇ ಕಾರಣಗಳಿಂದ ಅಪೂರ್ಣಗೊಂಡಾಗ ಅವಧಿಗನುಗುಣವಾಗಿ, ಅಂದರೆ ಆ ಪಂದ್ಯವು ಅಪೂರ್ಣವಾದ ಅವಧಿಯಲ್ಲಿ ಅಪೂರ್ಣಗೊಂಡ ಆ ಸುತ್ತನ್ನು ಮಾತ್ರ ಆಡಿಸಬೇಕು. ಮೊದಲಿನಿಂದ ಇಲ್ಲಿ ಅಧಿಕಾರಿಗಳಾಗಲಿ ಮತ್ತು ಯಾರು ಆಟಗಾರರಾಗಲಿ ಬದಲಾಗುವ ಹಾಗಿಲ್ಲ. ಯಾವುದೇ ತೊಂದರೆಗಳಿಂದ ಪಂದ್ಯ ಆ ಒಂದು ಸೀಸನ್ನಲ್ಲಿ ಮುಗಿದಿದ್ದರೆ ಅಂತಹ ಪಂದ್ಯವನ್ನು ನೋಡಬೇಕು. ಅಂಥ ಪಂದ್ಯವನ್ನು ಮೊದಲಿನಿಂದ ಪೂರ್ತಿಯಾಗಿ ಮರುಪಂದ್ಯವನ್ನು ಆಡಿಸಬೇಕು. ಇಲ್ಲಿ ಆಟಗಾರರು ಮತ್ತು ಕ್ರೀಡಾಧಿಕಾರಿಗಳು ಬದಲಾವಣೆ ಆಗ್ಬೋದು. ಲಾಬಿ ಪಾಠಶಾಲೆ ಅಂದರೆ ಆಟದ ಮೈದಾನ ಸುತ್ತಲೂ ಏನು ಮಾಡ್ತಾರೆ, 1.50 ಮೀಟರ್ ಅಂತರದಲ್ಲಿ ಒಂದು ಸುತ್ತಲೂ ಗುರುತಿಸಿದ ಅಂತ ಲಾಬಿ ಅಂತೇಳಿ ಕರಿತೀವಿ. ಸೇಫ್ಟಿಗೋಸ್ಕರ, ಗ್ರೌಂಡ್ ಸೇಫ್ಟಿಗೋಸ್ಕರ ಹಾಕಿರ್ತಾರೆ.
ಅಂಕಣದ ಚೌಕದಲ್ಲಿ ಕುಳಿತಿರುವಂತಹ 8 ಮಂದಿ ಆಟಗಾರರಿಗೆ ಏನಂತೀನೋ ದಾಳಿಗಾರರು ಅಥವಾ ಮುಟ್ಟುವವರು ಅಂಥೇಳಿ ಕರಿತೀವಿ. ಈಗ ಸಕ್ರಿಯ ದಾಳಿಗಾರರು ಎದುರಾಳಿ ಆಟಗಾರರನ್ನು ಮುಟ್ಟಲು ಪ್ರಯತ್ನಿಸುವ 9ನೇ ಆಟಗಾರರಿಗೆ ಸಕ್ರಿಯ ದಾಳಿಗಾರ ಅಂತ ಕರಿತೀವಿ. ಅಥವಾ ದಾಳಿಗಾರ ಖೋ ಪಡೆದ ನಂತರ ಏನಾಗ್ತದೆ ಸಕ್ರಿಯನಾಗಿರ್ತಾನೆ. ಓಡುವವರು ಅಂದರೆ ಅಂಕಣದಲ್ಲಿ ಕುಳಿತು ಮುಟ್ಟುವವರು ಅಥವಾ ಸಕ್ರಿಯ ದಾಳಿಗಾರರನ್ನು ಹೊರತುಪಡಿಸಿದ ಎದುರಾಳಿ ತಂಡಕ್ಕೆ ಓಡುವವರು ಅಂತೇಳಿ ಕರಿತೀವಿ. ಇಲ್ಲಿ ರಕ್ಷಣೆಗಾರರು ಆಟ ಪ್ರಾರಂಭವಾದಾಗ ಅಂಕಣದಲ್ಲಿರುವ 3 ತಪ್ಪಿಸಿಕೊಳ್ಳುವ ಆಟಗಾರರಿಗೆ ರಕ್ಷಕರು ಅಂಥೇಳಿ ಕರಿತೀವಿ. ಉಳಿದ ಹೊರಗುಳಿದ ಆಟಗಾರರಿಗೆ ಓಡುವವರು ಅಂಥೇಳಿ ಕರಿತೀವಿ. ಇಷ್ಟು ನಿಯಮಗಳದು. ಇವಾಗ ಪ್ರಶಸ್ತಿಗಳು. ಅರ್ಜುನ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ಕ್ರೀಡಾಪಟುಗಳಿಗೆ ಕೊಡ್ತಾರೆ. ಏಕಲವ್ಯ ಪ್ರಶಸ್ತಿ ಪುರುಷರಿಗೆ ಕೊಡ್ತಾರೆ. ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೊಡ್ತಾರೆ. 18 ವರ್ಷದ ಒಂದು ಯುವಕರಿಗೆ ವೀರಾಭಿಮಾನಿ ಕೊಡ್ತಾರೆ. 16 ವರ್ಷದ ಒಂದು ಬಾಲಕಿಯರಿಗೆ ಜಾನಕಿ ಪ್ರಶಸ್ತಿ ಕೊಡ್ತಾರೆ. 14 ವರ್ಷದ ಬಾಲಕರಿಗೆ ಭಾರತ ಪ್ರಶಸ್ತಿ. 14 ವರ್ಷದ ಬಾಲಕಿ ಅಂತಂದರೆ ಅದು ಇಲಾ ಪ್ರಶಸ್ತಿ. ದಕ್ಷಿಣ ವಲಯದ ಪುರುಷರಿಗೆ ಮಧುಕರಿ ನಾಯಕ. ಹಾಗೆ ದಕ್ಷಿಣ ವಲಯದ ಮಹಿಳೆಯರಿಗೆ ವನಕ್ಕೆ ಹೋಗುವ ಪ್ರಶಸ್ತಿ. ಮತ್ತು ದಕ್ಷಿಣ ವಲಯದ 14 ವರ್ಷ ಒಳಗಿನ ಬಾಲಕರಿಗೆ ಧ್ರುವ ಪ್ರಶಸ್ತಿ. ದಕ್ಷಿಣ ವಲಯದ 14 ವರ್ಷದೊಳಗಿನ ಬಾಲಕರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ. ಪ್ರಶಸ್ತಿಗಳನ್ನು ಒಂದ್ಸರಿ ಇವೆಲ್ಲ ಪ್ರಶಸ್ತಿಗಳು ಒಂದ್ಸರಿ ನೀವು ಹಾಗೆ ನೋಡ್ತಾ ಇರ್ರಿ, ಯಾಕೆಂದರೆ ನೀವು ಕೇಳ್ತಾರೆ ಎಕ್ಸಾಮಲ್ಲಿ ನೆನ್ಪಿಟ್ಕೋಬೇಕು. ಇವಾಗ ಇಷ್ಟು ಇದಾಯಿತು. ಈಗ ಖೋ ಖೋ ಆಟದಲ್ಲಿ ಸಂಘಟಿಸುವಂಥ ಚಾಂಪಿಯನ್ಶಿಪ್ಗಳು ನೋಡಿರಿ. ನ್ಯಾಷನಲ್ ಚಾಂಪಿಯನ್ಶಿಪ್ ಇರುತ್ತೆ, ಜೂನಿಯರ್ ಇರ್ತೈತೆ, ಸ್ಕೂಲ್ ಚಾಂಪಿಯನ್ಶಿಪ್ ಇರುತ್ತೆ, ಸ್ಕೂಲ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ ಇರುತ್ತೆ, ಪ್ರೈಮರಿ ಮಿನಿ ಸ್ಕೂಲ್ ಚಾಂಪಿಯನ್, ನ್ಯಾಷನಲ್ ವುಮೆನ್ ಚಾಂಪಿಯನ್ಶಿಪ್, ಮತ್ತು ಫೆಡರೇಷನ್ ಆಫ್ ಖೋ ಖೋ ಪಂದ್ಯಾವಳಿ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್. ಈಗ ಅರ್ಜುನ ಪ್ರಶಸ್ತಿ ಪಡೆದಂತಹ ಆಟಗಾರರು ಖೋ ಖೋದಲ್ಲಿ ನೀಲಿಮಾ ರೋಲ್ಕರ್, ಶ್ರೀರಂಗ ಇನಾಮ್ದಾರ್ ಮತ್ತು ಉಷಾ ನಾಗರ್ಕರ್, ಹಾಗೆ ಎಸ್ ರಾಮಚಂದ್ರ, ಶೇಖರ್ ಧಾರವಾಡ್ಕರ್ ಮತ್ತು ಕಚಲಾಡಿ, ಶಾಂತರಾಮ್ ಜಾಧವ್, ಸುಷ್ಮಾ ಸರಲ್ಕರ್ ಮತ್ತು ಹೇಮಂತ್ ತಕಲ್ಕರ್, ಎಸ್ ಪ್ರಕಾಶ್ ಕರ್ನಾಟಕ, ಸುರೇಶ್ ಭಗವತ್ ಕುಲಕರ್ಣಿ, ಶೋಭಾ ನಾರಾಯಣ್. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಖೋ ಖೋ ಆಟಗಾರರಲ್ಲಿ ಅರ್ಜುನ ಪ್ರಶಸ್ತಿ ಪಡೆದವರಾಗಿರ್ತಾರೆ. ಇವರು ಅರ್ಜುನ ಪ್ರಶಸ್ತಿ ಪಡೆದವರಿಗೆ ಸೆಟ್ ಕೇಳ್ತಾರೆ, ಇದೆಲ್ಲ ಏನು ಕೇಳೋದಿಲ್ಲ. ಇವಾಗ ಕೆಲವು ಕೌಶಲ್ಯಗಳು, ಖೋ ಖೋದಲ್ಲಿ ಬೆಳೆಸುವಂಥ ಕೌಶಲ್ಯಗಳು. ತಪ್ಪಿಸಿಕೊಳ್ಳುವ ಕೌಶಲ್ಯಗಳು ಹೆಂಗಿರ್ತವೆ ಅಂದರೆ ಸಿಂಗಲ್ ಚೈನ್ ಇರುತ್ತೆ, ಡಬಲ್ ಚೈನ್ ಇರುತ್ತೆ, 3-6-1-3 ಇರ್ತೈತೆ, 3-1 ಚೈನ್ ಶಾರ್ಟ್ ರಿಂಗ್ ಇರ್ತೈತೆ, ಮೀಡಿಯಮ್ ರಿಂಗ್, ಲಾಂಗ್ ರಿಂಗ್ ಇರ್ತೈತೆ, ಮೀಡಿಯಮ್ ಲಾಂಗ್ ರಿಂಗು. ಹಾಗೆ ದಾಳಿಕೋರರ ಕೌಶಲ್ಯಗಳು ಬೈಕ್ ಹೋ, ಚೈನ್, ಹಿಲ್ ಟಚ್, ಕ್ರಾಸ್ ಟಚ್, ಫೇಕ್ ಆ್ಯಂಡ್ ಟಚ್, ಫೇಕ್ ಆ್ಯಂಡ್ ಹೋ, ಹೋಲ್ ಡೈವ್, ಟಿಕ್ಕಿಂಗ್ ದಿ ಡೈರೆಕ್ಷನ್. ಇಷ್ಟು ದಾಳಿಕೋರರ ಕೌಶಲ್ಯಗಳಾಗಿರ್ತವೆ. ಈಗ ಇಲ್ಲಿಗೆ ಏನಾಯ್ತಂದರೆ ಖೋ ಖೋ ರೂಲ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಮುಗಿದು ನೆಕ್ಸ್ಟ್ ಕ್ಲಾಸಲ್ಲಿ ಖೋ ಖೋದ ಮೇಲೆ ಏನು ಮಾಡೋಣ MCQ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.